ನಾನು ಇಂಜೆಕ್ಷನ್ ಹಾಕ್ಸ್ದೆ ಯಾಕಪ್ಪ ಅಂದರೆ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ಏನಪ್ಪ ಅಂದರೆ ಬೆಳಗ್ಗೆ ಎದ್ದು ಹಾಗೆ ಫ್ರೆಶ್ ಅಪ್ ಆಗಿ ಕ್ಲೀನಾಗಿ ಬಟ್ಟು ಗಿಟ್ಟು ಎಲ್ಲ ಇಟ್ಕೊಂಡು ಹಾಗೆ ಕ್ಲಿನಿಕ್ ಹತ್ರ ಹೋಗಿದ್ದೆ. ಕ್ಲಿನಿಕ್ ಹತ್ರ ಹೋಗ್ತಾ ಟೈಮಲ್ಲಿ ಫುಲ್ಲು ನಮ್ಮ ರೋಡು ಫುಲ್ ಕ್ಲೀನ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ತುಂಬ ಫುಲ್ಲು ಮುರಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಒಂದು ಟೀ ಕುಡ್ಕೊಂಡು ಹಾಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಫಸ್ಟ್ ಡ್ಯೂಟಿ ಎತ್ಕೊಂಡೆ. ಗಾಡಿ ಹತ್ರ ಹೋಗಿದ್ದೆ. ಫಸ್ಟು ಡ್ಯೂಟಿ ಎತ್ಕೊಂಡು ಹಾಗೆ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಫುಲ್ಲು ಕ್ಲೀನಾಗಿ ಗ್ಲಾಸ್ ಎಲ್ಲ ಒರೆಸ್ಕೊಂಡು ಗ್ಯಾಸ್ ಇರಲಿಲ್ಲ, ಗ್ಯಾಸ್ ಹಾಕ್ಕೊಂಡು ಹಾಗೆ ಫಸ್ಟ್ ಡ್ಯೂಟಿ ಎತ್ಕೊಂಡೆ ರಾಜಾಜಿನಗರ. ಅಲ್ಲಿಂದ ರಾಜಾಜಿನಗರ ಬಿತ್ತು ಆ ಪಿಕಪ್ ಪಾಯಿಂಟ್ ಹತ್ರ ಹೋದರೆ ಅಲ್ಲಿ 1 ಮಿನಿಟ್ ಕಾಯಿ ಬರ್ತೀನಿ ಅಂತ ಹೇಳಿದ್ರು. ಹಾಗೆ ಕಾಯ್ಕೊಂಡು ಹಾಗೆ ಹೊಟ್ಟೆ ಹಸಿತಿತ್ತು. ಚಿತ್ರಾನ್ನ ಮಾಡಿದರು. ಚಿತ್ರಾನ್ನ ತಿಂದ್ಕೊಂಡು ಹಾಗೆ ಸಕ್ಕತ್ತಾಗಿತ್ತು ಚಿತ್ರಾನ್ನ. ಅಲ್ಲಿಂದ ಡ್ರಾಪ್ ಬಿಟ್ಟು ಅಲ್ಲಿಂದ ವಿಜಯನಗರ ಬಿತ್ತು. ವಿಜಯನಗರಿಂದ ಸೀದಾ ಮತ್ತಿಕೆರೆ MS ರಾಮಯ್ಯ ಹತ್ರ ಬಿತ್ತು. MS ರಾಮಯ್ಯ ಹತ್ರ ಒಂದು ಟೀ ಕುಡ್ಕೊಂಡು ಹಾಗೆ ಮತ್ತಿಕೆರೆಯಿಂದ CBIಗೆ ಬಿತ್ತು. CBIಯಲ್ಲಿ ಸ್ವಲ್ಪ ಟೀ, ಇನ್ನೂ ಒಂಚೂರು ರೆಸ್ಟ್ ತಗೊಂಡು ಹಾಗೆ ಇಂದಿರಾನಗರ ಬಿತ್ತು ಊರು. ಇನ್ನು ಇಂದಿರಾನಗರಿಂದ ಕಾದಿ ನಮ್ಮ ಏರಿಯಾ ಕಡೆ ಬಿದ್ದೇ ಇಲ್ಲ, ಲಾಸ್ಟಿಗೆ ಬಿತ್ತು. ಆದರೆ ಇಷ್ಟು ದಿನ ವೀಡಿಯೋಸ್ ಬರ್ತಾ ಇರಲಿಲ್ಲ. ಫಾಲೋ ಮಾಡಿ, ಆಲ್ಮೋಸ್ಟು ಇನ್ಮೇಲೆ ಬರುತ್ತೆ. ಫಾಲೋ ಮಾಡಿ. ಯಾಕಪ್ಪ ಅಂದರೆ ತುಂಬಾ ಟೆನ್ಷನ್ ಇತ್ತು. ಅದಕ್ಕೋಸ್ಕರ ಇನ್ಮೇಲೆ ವೀಡಿಯೋಸ್ ಬರುತ್ತೆ. ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲ ರೀತಿಯ ಟ್ರಾವೆಲಿಂಗ್ ವ್ಲಾಗ್ಸ್ ಮತ್ತು ಆಟೋ ವ್ಲಾಗ್ಸ್ ಬರ್ತಾ ಇರುತ್ತೆ. ಫಾಲೋ ಮಾಡಿ ಗುರು.